ಥ್ಯಾಂಕ್ ಯು ಸರ್. ಬಾರಿಯ ಗೆಳೆಯ ಹೆಂಗಿದೆಯಾ? ಇವತ್ತು ಸೂರ್ಯವಂಶ ಮರೆಯಕ್ಕಾಗಲ್ಲ. ಹೌದಾ? ಕೋಳಿ, ನಾಟಿ ಕೋಳಿ. ಚೆನ್ನಾಗಿದ್ಯಾ? ಎಸ್ ಸರ್, ಓವರ್ ಟು ಯು. ನೀವು ಹೀರೋಗಳು, ಮರ ಸುತ್ಕೊಂಡು ಹೋಗ್ಬಿಡ್ತೀರ. ಕಷ್ಟ ಬೀಳೋರು ನಾವು ಇವರು. ಯಾಕೆಂದ್ರೆ ಪೋಷಕ ನಟರು, ಹಾಸ್ಯ ನಟರು, ಖಳನಾಯಕ ಪಾತ್ರ ಎಲ್ಲದರಲ್ಲೂ ನಾವೇನೆ. ದೂರದಿಂದ ನಿಂತ್ಕೊಂಡು ನೀವು ಹೆಣ್ಮಕ್ಳನ್ನ ಲವ್ ಮಾಡ್ತೀರಾ, ನಾವು ಎಳೆದಾಡ್ಕೊಂಡು ಲವ್ ಮಾಡ್ತೀವಿ. ಯಾರೀತ ಆದ್ರೆ ದೊಡ್ಡಣ್ಣನ ವಿಚಾರಕ್ಕೆ ಬಂದಾಗ ಅವ್ ನನಗಿಂತ ಹಿರಿಯ ವಯಸ್ಸಿನಲ್ಲಿ, ಅನುಭವದಲ್ಲಿ ದೊಡ್ಡ ನಟ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಅವನ ಅಭಿಮಾನಿ. ಈಗ ನಮ್ಮ ಕರ್ನಾಟಕ ಚಲನಚಿತ್ರದಲ್ಲಿ ಬಾಲಣ್ಣ, ನರಸಿಂಹರಾಜು, ಅಶ್ವತ್ತು, ಸಂಪತ್ತು ಇಂಥವ್ರನ್ನೆಲ್ಲ ಬಿಟ್ಟ ಮೇಲೆ ನನಗೆ ಕಣ್ಣಿಗೆ ಕಂಡಿರೋ ಏಕೈಕ ನಟ, ಪರಿಪೂರ್ಣ ನಟ ಅಂತಂದ್ರೆ ಹೌದು, ಪರಿಪೂರ್ಣ ನಟ. ಆಮೇಲೆ ಇಷ್ಟು ಸ್ವಚ್ಛವಾಗಿ ಕನ್ನಡ ಮಾತಾಡೋ ಇನ್ನೊಬ್ಬ ನಟನನ್ನ ನಾನು ಹಾಗಾಗಿ ಇವ್ರ ಮೇಲೆ ಅಪಾರವಾದ ಪ್ರೀತಿ ಇದೆ. ಆದ್ರೆ ಅವ್ರ ಆರೋಗ್ಯ ಕೆಡಿಸ್ಕೊಳ್ಳೋದ್ರ ಬಗ್ಗೆ ದುಃಖ ಇದೆ. ಆಮೇಲೆ ಆಗಾಗ್ಗೆ ಸಿನಿಮಾ ಇಲ್ಲಪ್ಪ, ಎಲ್ಲ ಬಿಟ್ಬಿಟ್ಟಿದ್ದೀನಪ್ಪ, ದೇವರನ್ನ ಕೇಳಪ್ಪ. ಹೌದಾ? ಪ್ರಮಾಣಗಳು ಬಿಟ್ಟಿದ್ದೀನಪ್ಪ. ಸರಿಪ್ಪ, ಗಾಬರಿ ಬಿಡ್ಬೇಡ, ಕೆಲವು ವಿಚಾರಗಳು ಹೇಳ್ಬಿಡ್ತೀನಿ. ಇವನು ಬಹಳ ಗಂಭೀರವಾದ ನಟ, ಎಲ್ಲ ಸರಿಗಿದೆ. ಇನ್ನೊಂದು, ನನಗೊಂದು ಕಣ್ಣಿಲ್ಲ. ಈಗ ನಿಮ್ಗೆ ಹಿಂದೆ ಹೇಳಿದ್ದೆ, ಆ ದಿವಸ ಈತನೇ ಇದ್ದಿದ್ದು ಸೆಂಟ್ರಲ್ ರೋಡ್ ಅಂತ ಒಂದು ಪಿಕ್ಚರ್. ನಾನು ಪ್ರಭಾಕರ್ ಶೂಟ್ ಮಾಡಕ್ಕೆ ಬಡ 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 ಹೊಡಿತೀನಿ. ಅದಕ್ಕೆ ಹಂಗಲ್ಲ ಕೊಡೋಯ್ಲಿ ಅಂತ ತಗೊಂಬಿಟ್ಟು ಇವ್ ನೋಡಿಬೇಕಲ್ಲ, ಇವ್ ನೋಡಿದ್ರೆ ಆಗ್ತಾ ಇರ್ಲಿಲ್ಲ. ಇದೇನು ಆಗ್ಲಿಲ್ಲ ಅಂತ ಹತ್ರಕ್ಕೆ ಇಟ್ಕೊಂಡು ಹಿಂಗ್ ಫೈರ್ ಮಾಡಿದ್ನಲ್ಲ ಪಕ್ಕಕ್ಕೆ, ಇದು ಬೆಂಕಿ ಪಿಸರು ಕಣ್ಣಿಗೆ ಬಿದ್ದ್ಬಿಡ್ತು. ಕಣ್ಣಿಗೆ ಬಿದ್ದಿದ ತಕ್ಷಣನೇ ಹೆಂಗಾಗಾಯ್ತು ಅಂದ್ರೆ ಕಣ್ಣು ಕೆಂಪಾಗಿ ಊದ್ಕೊಂಡ್ಬಿಡ್ತು. ರಾಮಚಂದ್ರ ಮೂರ್ತಿಗಳು ಅಂತ ಪ್ರಭಾ ಕ್ಲಿನಿಕ್ ಕರ್ಕೊಂಡೋಗಿ ಬೆಳಗಿನ ಜಾವ ತನಕ ಆಪರೇಷನ್ ಆಗೋವರೆಗೂ ಮನೆಯವ್ರಿಗೆ ತಿಳಿಸ್ದೆ ಇವ್ನು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಶುಶ್ರೂಷೆ ಮಾಡಿ. ಅಂದ್ರೆ ಎಂಥ ಮನುಷ್ಯ, ಈ ಶರೀರ ದೊಡ್ಡದಿದ್ರು ಕೂಡ ಮನಸ್ಸು ಎಂಥದ್ದು ಅನ್ನೋದು ಒಂದು ನೋಡಿ. ಇನ್ನೊಂದು ಕತೆ ಹೇಳ್ತೀನಿ. ಮಾರಿಷಿಯಸ್ಗೆ ಹೋದು ಫ್ಲೈಟ್ ಹತ್ತು, ಕೊಚ್ಚಿನಿಂದ ಬಾಂಬೆಯಿಂದಲೂ ಇದಕ್ಕೆ ನೋಡಿ, ಮೊದಲೇ ನಗ್ತಾವ. ಫ್ಲೈಟ್ 25-30 ಜನದ್ದು. ಒಳಗೆ ಹತ್ತದಾಗಲೇ ನನಗೆ ಅನುಮಾನ ಬಂತು, ಇಲ್ಲೇನೋ ಅನಾಹುತ ಆಗತ್ತಿದು ಅಂತ. ಯಾಕಂದ್ರೆ ದೊಡ್ಡಣ್ಣ ಕೂತ್ಕೋಬೇಕಲ್ಲ ಒಂದ್ ಸೀಟಲ್ಲಿ, ಹೆಂಗೆ ಎರಡೆರಡು ಸೀಟು ಈ ತರ ಇತ್ತದು. ನಾನು ಹೆಂಗೋ ಹುಷಾರಾಗಿ ಏನ್ ಮಾಡ್ಬಿಟ್ಟೆ, ಇವನ್ ಲೈನ್ಗೆ ಹೋಗ್ಲಿಲ್ಲ, ದೂರ ಹೋಗ್ಬಿಟ್ಟೆ. ಪಕ್ಕದಲ್ಲೇ ಸೀಟ್ ಸಿಕ್ಬಿಟ್ಟು ನನ್ ಗತೆ ಏನು, ಪೂರ್ತಿ ಕೂತ್ ಬಿಡ್ತಾನೆ. ಅರ್ಧ ಅಂಡಲ್ ನಾನು ಕೂತ್ಕೋಬೇಕಾಗಿತ್ತು, ಸರಿ ಇರೋದಿಲ್ಲ ಅಂತ ಎಷ್ಟೇ ಸ್ನೇಹ ಇರಲಿ ದೂರ ಕೂತ್ಕೊಂಡೆ. ಅದೆಲ್ಲ ಆಯ್ತು. ಏರ್ ಹೋಸ್ಟೆಸ್ ಬಂದ್ರು, ಟೇಕ್ ಆಫ್ ಆಗ್ಬೇಕಲ್ಲ, ಬೆಲ್ಟ್ ಹಾಕ್ಬೇಕಲ್ಲ, ಎಲ್ಲ ರೆಡಿ ಬೆಲ್ಟ್ ಹಾಕೇಳಿ ಏನ್ ಹಾಕೇಳದ್, ಹಿಂಗ್ ಕೂತ್ಬಿಟ್ಟವನೆ. ಈ ಕಡೆಯಿಂದ ಇದು ಇಲ್ಲಿ ಬಂತು, ಇದು ಈ ಕಡೆಯಿಂದ ಇಲ್ಲಿ ಬಂತು, ನಿಂತೋಯ್ತು. ಇದು ಅರ್ಧಕ್ಕೆ ಬರುತ್ತೆ, ಈ ಕಡೆಯಿಂದ ಅರ್ಧಕ್ಕೆ ಬರುತ್ತೆ, ಮಧ್ಯ ಗ್ಯಾಪ್ ಆಗಲ್ಲ. ಹಾಕೇಳದೆ ಅಂದ್ರೆ ಅವ್ಳು ಗಲಾಟೆ ಜಾಸ್ತಿ, ಫ್ಲೈಟ್ ಟೇಕ್ ಆಫ್ ಆಗಲ್ಲ. ಆಮೇಲೆ ಹೆಂಗ್ ಹಾಕೊಂಡ್ಲಿ ನೋಡಿ, ಮಳೆ ಬರ. ಅವಳು ಬಂದು ಟ್ರೈ ಮಾಡಿ ಹೊಟ್ಟೆ ಅದ್ಮಿ ಏನೇನೋ ಮಾಡಿ ಆಗದೆ, ಅವಳದ್ ಇನ್ನೊಂದು ಪೀಸ್ ಇತ್ತಲ್ಲ ಸೇರಿಸಿ ಏನೋ ಮಾಡಿ ಅದನ್ನು ಬೆಲ್ಟ್ ಹಾಕಿತ್ತು. ಅದು ಯಾಕೆ ಮುಂದೆ ಊಟದ ಬಂತು. ಅದು ಈ ಎಲ್ಲಾ ಫ್ಲೈಟ್ ಅಲ್ಲಿ ಮುಂದ್ಲಿಂದ ಪ್ಲೇಟ್ ಬರಲ್ಲ ಊಟ ಇಟ್ಕೊಳಕ್ಕೆ, ಸೈಡಿಂದ ಬರ್ತೀನಿ, ಹಿಂಗ್ ಸೈಡಿಂದ ಎತ್ತಿ ಹಾಕೋಬೇಕಲ್ಲ. ಹಿಂಗ್ ತೆಗೆದು ಹಾಕಿದ್ರು, ಹಿಂಗ್ ಕರೆಕ್ಟ್ ಆಗಿ ನಿಂತ್ಕೋತಾ ಇರ್ಲಿಲ್ಲ. ಅದು ಲೆವೆಲ್ ಆಗಿ ಹಿಂಗ್ ನಿಂತ್ಕೊಳ್ಳೋದು, ಅದ್ರ ಮೇಲೆ ತಟ್ಟೆ ಹೆಂಗ್ ಇಟ್ಕೊಳ್ಳೋದು, ಎಲ್ಲ ಮಡ್ಚ್ಬೇಕಲ್ಬೇಡಣ. ಅದು ಅವ್ರು ಏನೇನೋ ಮಾಡಿ ನಗು ಬಂದ್ಬಿಟ್ಟು ಅದನ್ನ ತಿರ್ಗಾ ವಾಪಸ್ ಹಾಕ್ಬಿಟ್ಟು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಬಿಟ್ಟು ತಟ್ಟೆ ಇಟ್ಬಿಟ್ಟು ಇದು ನಡೆದ ಘಟನೆ. ಎಷ್ಟು ಮಜಾ ಅಂದ್ರೆ, ಇದು ಇಳಿದೋ ಹೋದೋ ಶೂಟಿಂಗ್ ಹೋದೋ ಅಂದ್ರೆ ಅಲ್ಲಿಂದ ಆಚೆ ಹೀರೋ ಇವನು, ಎಲ್ಲೋದ್ರು ಇವನೇ ಹೀರೋ. ಯಾಕಂದ್ರೆ ಇವನ್ನೇ ನೋಡ್ತಾವ್ರೆ ಅಲ್ಲೆಲ್ಲ. ಇವನಿಗೆ ಇದೇ ಟೈಮ್ನಲ್ಲಿ ರೀಸರ್ಸ್ಗೆ ಹೋಗಂಗ ಆಗ್ಬಿಡಂದ. ದೊಡ್ಡ ಇದೆಲ್ಲ ಹೋಗ್ಬೇಕು ಅಂದ. ನೀನು ಹೋಗಕ್ಕಾಗಲ್ಲ ಕೊಡೋ, ಇನ್ನೊಂದು 2 hours ಕಾದ್ಬಿಡು, ಅಲ್ಲೇ ಮಾರಿಷಿಯಸ್ನಲ್ಲೇ ಮಾಡ್ಕೊಳ್ಳೋಣ ಅನ್ನ. ಇಲ್ಲ ಕಣೋ, ಅವ್ನಿಗೆ ಅನ್ಸ್ಬಿಟ್ಟಿದೆ, ಬಂದ್ಬಿಟ್ಟಿದೆ, ಹೆಂಗಾಗತ್ತೆ, ಹೋಗಪ್ಪ ಹೆಂಗೋ ಮಾಡ್ಕೊಂಡು ಅಂತ ಹೋದು. ಅದು 1.5 ಅಡಿ ಆಗಲ್ಲ ಮಗಂದು, ಯಾವ್ದೋ ಬಾತ್ರೂಮ್. ಇವನಿಗೆ ರೆಡಿಯಾಗಿ ಎಲ್ಲಾನು ರೆಡಿ ಮಾಡ್ಕೊಂಡು ಕಾಲು ಇಟ್ಬಿಟ್ಟವನೆ, ಮುಂದ್ಗಡೆ ಗುಂಡಿ ಬಿಚ್ಕೊಂಡ್ಬಿಟ್ಟವನೆ, ಒಳಗಡೆ ಹೋಗ್ತಿಲ್ಲ. ಈಗ ಆಚೆ ಹಿಂದ್ ಬರಂಗಿಲ್ಲ, ಮುಗಿಸ್ಲೇಬೇಕು. ಅವಳು ಗೋ ಇನ್ಸೈಡ್ ಅಂತಾಳೆ. ಇವನು ಗೋ ಇನ್ಸೈಡ್ ತಳ್ಳದ್ಲು ಎರಡು ಅಂಡಿ ಹಿಡ್ಕೊಂಡು ತಳ್ಳದ್ಲು ಅವಳು. ನಾವೆಲ್ಲ ನಗ್ತಾ ಇದ್ದೀವಿ, ನಿನ್ನ ನಡೆ ಬರ ಏನೇನೋ ಮಾಡ್ಕೊ ಹಾಳಾಗೋಗು ಅಂತ. ಅವಳು ಹಿಂಗ್ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟು ಮಾಡ್ಕೊ ಹೋಗು ಅಂತ. ಅಯ್ಯೋ, ಅದು ಮುಗೀತು. ಶೂಟಿಂಗ್ ಹೋದು ಸ್ನಾನಕ್ಕೆ ಹೋಗಂಗೆ ಆಗ್ಬಿಟ್ಟಿದೆ. ಅಪರೂಪಕ್ಕೆ ಸ್ನಾನ ಮಾಡೋ ಐಡಿಯಾ ಬಂದಿದೆಯಲ್ಲ ಅಂತ ನಾನು, ಆಯ್ತಪ್ಪ ಮಾಡ್ಕೊಂಬಿಡು ಅಂತ. ಇವನ್ ರೂಮ್ಗೆ ಹೋಗವನೆ, ಬಾತ್ರೂಮು. ಅದು 2 ಅಡಿ ಆಗಲ್ಲನೆ. ಸಂಗೀತ ಎಲ್ಲ ಹೇಳ್ಕೊಂಡು ಒಳಗಡೆ ಹೋದ. ಒಳಗೆ ಹೋಗ್ಬಿಟ್ಟು ಇದನ್ನ ಎಳೆದ್ಬಿಟ್ಟವನೆ, ಡೋರ್ನ ಟೈಟ್ ಪ್ಯಾಕ್. 2 ಅಡಿ ಇವನು ನಿಂತವನೆ, ಹಿಂಗೆ ನಿಂತವನೆ. ಇದನ್ನು ಬಿಟ್ಬಿಟ್ಟವನೆ. ಶವರ್ ನೀರು ಬಿದ್ದಿದೆ,
ಈಗ ಕೈ ಕಾಲೆಲ್ಲ ಆಡಿಸ್ಕೋಬೇಕಲ್ಲ, ಎಲ್ಲ ಆಡಿಸ್ತಾನೆ, ಕೈಯೂ ಆಗ್ತಾ ಇಲ್ಲ, ಕಾಲು ಆಗ್ತಾ ಇಲ್ಲ. ಚಂದ್ರ ಇದೇನೋ ಇದು, ಸ್ನಾನ ಮಾಡಕ್ ಆಗ್ತಾ ಇಲ್ಲ, ಏನಾಯ್ತು? ಹೋಗ, ಒಂದು ಅಂಟಿಗೆ ಬಂದಿದೆ ನೀರು, ಇನ್ನು ಬೇರೆ ಕಡೆಗೆ ಬಂದೇ ಇಲ್ಲ ನೀರು. ಇಲ್ಲಿ ಬಿದ್ದಿರೋದು ಗೊಮ್ಮಟೇಶ್ವರನ ಮೇಲೆ ನಾವು ಇದನ್ನ ಅಭಿಷೇಕ ಮಾಡ್ದಂಗೆ ಇದ್ರ ಮೇಲೆ ನೀರು ಬಿಟ್ರೆ ಹೆಂಗೋಗುತ್ತೆ? ಇವನ್ ಕೈ ಆಡಿಸಿ ಮಾಡ್ಕೋಬೇಕಲ್ಲ. ಏನು ಬಕೆಟ್ ಇಲ್ಲ, ಒಂದು ಮಗ್ಗಿಲ್ಲ, ಶವರಲ್ಲೇ ಸ್ನಾನ ಮಾಡಬೇಕು, ಹಿಂಗ್ ಟರ್ನ್ ಮಾಡಕ್ಕಾಗಲ್ಲ. ಆಮೇಲೆ ಬಂದ ಈ ತೀರ್ಥ ಹಾಕೊಂಡ್ ಬರ್ತಾರಲ್ಲ, ನಮ್ ಬಾಯಿಲಿ ಶಿವಣ್ಣ ಇದ್ರು ಹೀರೋ, ಅವ್ರ ಆಚೆ ಕಡೆ ಇದ್ರು. ಇವ್ನು ಕರೆದು ಇಲ್ಲೆಲ್ಲ ಸ್ನಾನ ಮಾಡಿದ್ರ ರೇಗಿಸ್ತೆ ಹಂಗೆ ಗಾರ್ಡನಿಂಗ್ ನೀರು ಬಿಡ್ತಾವನೆ, ಅವನಿಗೆ ಹೇಳ್ತೀನಿ ಅಲ್ಲೋ ನಿಂತ್ಕೊಂಡ್ಬಿಡು, ಹೊಡಿತಾನೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಅಂತ ನೆನೆಯುತ್ತೆ ಅಂತ ರೇಗಿಸ್ತೆ, ಹೊಡಿಯಕ್ ಬಂದ. ಆಮೇಲೆ ಹೇಳಿ ಇನ್ನೇನು ಮಾಡಬೇಡಪ್ಪ, ಇನ್ನೆಲ್ಲೂ ಸ್ನಾನ ಮಾಡಕ್ಕಾಗಲ್ಲ ಈ ಊರಲ್ಲಿ, ನಿನ್ಗೆ ಈಜು ಬರುತ್ತಾ, ಹೋಗು ಬೀಳು, ಸ್ವಿಮ್ಮಿಂಗ್ ಪೂಲ್ ಪರ್ಮಿಷನ್ ಇದೆ. ಅದಾಳಾಗೋಲಿಂದ್ರೆ ಕೆಳಗಡೆ ಲುಂಗಿ ಹಾಕೊಂಡು ಶಿವರಾಜ್ ಕುಮಾರ್ ಕೂತಿದ್ರು, ಅದು ಕೊರಿಕೊಂಡು, ಅದು ನೆಲದ ಸಮ್ಮಕ್ಕೆ ನೀರು, ನಾನು ಕೂತ್ಕೊಂಡು ಪಕೋಡನೋ ಏನೋ ತಂದು ಕೊಟ್ಟಿದ್ರೆ ಯಾರು ತಿಂತಾ ಇದ್ದ. ಇವನ್ ಸುಮ್ಮನೆ ನೀರು ಇಳಿಬೇಕಲ್ವಾ, ಈಜು ಬರುತ್ತೆ ಅಂತ ಬಿದ್ದಿದ ತಕ್ಷಣ 3 ಇಂಚ್ ಆಚೆ ಬಂದ್ಬಿಡ್ತು, ನಮ್ಮ ಮಂಡಲ ನೆಂದೋಯ್ತು, ಲುಂಗಿ ಗಿಂಗಿ ಅಲ್ಲ. ಶಿವಣ್ಣ ಓಡ್ತಾ ಅವನು ಎದ್ದು ಅಲ್ಲಿ. ಆ ರೀತಿ ಒಟ್ಟು 15 ದಿವಸ ನಾವು ದೊಡ್ಡಣ್ಣ ಇದ್ದ ಕಡೆ ಯಾತಿ ಕೇಳದೆ ಅಂದ್ರೆ ಬಹುತೇಕ ಅವನು ಯಾರಿಗೂ ನೋಯಿಸ್ದೆ, ಆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೆ ಸ್ಪಂದಿಸೋದ್ರ ಜೊತೆಗೆ ಸಹಕಾರಿ ಮನೋಭಾವದ ವ್ಯಕ್ತಿತ್ವ, ಸ್ನೇಹ ಜೀವಿ. ಆ ಕಾರಣಕ್ಕೆ ಇಲ್ಲಿಗೆ ಬಂದವನಿಗೆ ಅಭಿನಂದನೆ ಎಲ್ಸಿ 100 ವರ್ಷ ನೀನು ನಿನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಕ್ಕೋಸ್ಕರ ಬಂದೆ. ಇಂಥವು ಹೇಳ್ತಾ ಹೋದ್ರೆ ಬೆಳಕರಿಯುತ್ತೆ. ಅದರಿಂದ ನೀವು ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಚಂದ್ರ ಬಗ್ಗೆ ತುಂಬಾ ಕೇಳಿದ್ದೆ, ಮುಖ್ಯಮಂತ್ರಿ ನಾಟಕ ನೋಡಬೇಕು. ಹೆಂಗಿತ್ತು ಅಂದ್ರೆ ನಾಟಕ ಆಯಸ್ಕಾಂತ ಹಾಕಿ ಎಳೆದು ಕೂರಿಸ್ಬಿಡ್ತು ನನಗೆ. ಯಾಕೆಂದ್ರೆ ಚಂದ್ರು ಮುಖ್ಯಮಂತ್ರಿ ಪಾತ್ರ ಮಾಡಿದ್ದು ಇವತ್ತು ಜೀವನದಲ್ಲಿ ಆ ಮುಖ್ಯಮಂತ್ರಿ ಅನ್ನೋ ಹೆಸರು ಶಾಶ್ವತವಾಗಿ ಉಳಿದೋಯ್ತು. ಚಂದ್ರು ಹೆಸರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮುಖ್ಯಮಂತ್ರಿ ಅಂಟ್ಕೊಂಡಿರುತ್ತೆ, ಅದನ್ನ ಯಾರು ಕಿತ್ತಾಕಕ್ಕಾಗಲ್ಲ. ಹೌದು ಸರ್. ಸರ್ ತರಲೆ ನೋಡಿಲ್ಲ ನೀವು? ಒಂದು ಪಿಕ್ಚರ್ ಶೂಟಿಂಗ್ ಸರ್, ಹೇಳ್ಬಿಡ್ತೀನಿ. ನೋಡಿದ್ವಿ, ಮುಗಿತಾನೆ ಇಲ್ಲ ಸೀನು, ನಾವು ಇವನು ಇನ್ನೊಂದು ಶೂಟಿಂಗ್ ಹೋಗ್ಬೇಕು. ಏನು ಚಂದ್ರ ಇದು ಇನ್ನೂ ಐತೆ, ಇನ್ನೂ 6 ಪೇಜ್ ಐತಲ್ಲೋ ಅಂದೆ. ಅದು ಯಾವ ಮೈದಲ್ಲೋ 3 ಪೇಜ್ ಕಿತ್ಕೊಬಿಟ್ಟು ಜೋಬಳಿ ಕಿಟ್ಕೊಂಬಿಟ್ಟ. ಜೋಬಳಿ ಕಿಟ್ಕೊಂಡಿದ್ದ ತಕ್ಷಣ ಏನಾಯ್ತು, ಆಮೇಲೆ ತೆಗೆದ್ರು 2 ಪೇಜ್ ಇದೆ, ಮುಗಿಸ್ಬಿಟ್ಟು ಇವ್ರನ್ನ ಕಳಿಸ್ಬಿಡೋಣ. ಆಯ್ತು, ಪಟ ಮುಗಿಸಿದ್ರು, ಕಳಿಸಿದ್ರ ತಕ್ಷಣ ನಾನು ಅನ್ಕೊಂಡಿದ್ದು ಏನು ಇಷ್ಟು ಬೇಗ ಮುಗಿದೋಯ್ತಲ್ಲ ಅಂತ. ಅಲ್ಲಿ ಹೋಗಿ ಸೀನ್ ಆರ್ಡರ್ ಮಾಡ್ಬೇಕು ನೋಡಿದ್ರೆ ಏನೋ ಗ್ಯಾಪ್ ಐತಲ್ಲ. ಅವ್ರು ಮಾರನೇ ದಿವಸ ಬಂದರು, ಹಿಂಗೆ ಆಗೋಗ್ಬಿಟ್ಟಿದೆ, ಆ ಸೀನು ರೀಶೂಟ್ ಮಾಡಬೇಡಿ, ಅದು ಪೇಪರಿಂದ ಕೆಳಗಡೆ, ಫೈಲಿಂದ ಕೆಳಗಡೆ ಜಾರ್ ಬಿದ್ದೋಗಿತ್ತು, ಯಾರೋ ಹುಡುಗ ನಮಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಶೂಟ್ ಮಾಡ್ಬೋದು.